ಹುಡುಗ ಕಂಗಾಲಾದ. ಅವಾಗ ಶಾಸ್ತ್ರ ಕೇಳ್ತಾರೆ, ನಮ್ಮ ಜೋಡಿ ಭಾಳ ದೋಷ ಐತಿ, ಯಾಕಲ್ಲ ಕತ್ತಿ ಅಂದಾಗ ಹೇಳ್ತಾನೆ, ನಾನು ಉಂಡೆ ಅಂದ್ರೆ ನಮ್ಮ ಅವ್ವ ಅಪ್ಪ ಉಪವಾಸ ಮಾಡ್ಕೊತ, ನಮ್ಮ ಅವ್ವ ಅಪ್ಪ ಉಂಡ್ರನ್ನು ನಾವು ಉಪವಾಸ ಮಾಡ್ಕೊತೀನಿ. ಅಂತ ಕಡು ಬರ್ತಾನೆ ಬೆಳೆದಿನಿ. ನನಗೆ ಇವತ್ತೊಂದು ಸ್ತುತ್ತು ಸಿಕ್ಕರೆ ಏನಪ್ಪೋ, ನಮ್ಮ ಅವ್ವ ಅದೊಂದು ಹಟ್ಟಿ ಉರಿಯಾಕಿರ್ತದೆ ಖಾಲಿ ಅದ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ, ನನ್ನ ಕೈಯಾಗ ಬಲಗಾಲಾಗ 10 ತೊಲೆದು ಬಂಗಾರ ಕಡಗ ಐತಿ. ಈ ಬಂಗಾರ ಕಡಗ ತಗೊಂಡು ಹೋಗಿ ಮಾರು, ಎಲ್ಲಿ ಮಟ್ಟ ಆಕೈತಿ ಅಲ್ಲಿ ಮಟ್ಟ ಮಾರ್ಕೊಳ್ತೀನಿ, ಆಗ ನಮ್ಮ ಮತ್ತೆ ನಾ ಕುಡ್ತೀನಿ ಬಾ ಅಂತ. ಕಡಗ ಕೊಟ್ಟ, ಊಟ ಮಾಡಿ ಹುಡುಗ ಹೋಗಿ ಕಡಗ ಮಾರಿ ಅವ್ರ ಅವ್ವ ಅಪ್ಪಗೆ ಜೀವನ ಸಾಗಿಸಾಕೈತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗನಿಗೆ ಕರಿತ, ಏ ಮಗು ಬಾರೋ, ಅವ್ವ ಊಟ ಮಾಡಿ ಬಂದ ಕೈ ಕಾಲು ಮುಖ ತಕ್ಕೊಂಡು ಬಂದ ಊಟಕ್ಕೆ ಕೂತ ಹಿಂಗ್ ಮಾಡಿ ಅಂಗಿ ಕೈ ಹಿಂಗ್ ಮಾಡಿ ತಿರುವಿ ಬಲಗೈ ತೋಡು ಊಟ ಮಾಡ್ಬೇಕಂತಂದ್ರೆ ಕೈಯಾಗ ಕಡಿ ಇಲ್ಲ. ಅವ್ರ ಅವು ನೋಡ್ಲತ್ರಿ ಶಾಸ್ತ್ರಿ ಒಂದಳು ಬಲಗೈಯಾಗ ಕಡಿ ಇಲ್ಲ, ಎಲ್ಲಿ ಹೋಗಿತ್ತಂದಾಗ ನಮ್ಮ ದೋಸ್ತ ಭಾಳ ಕಡು ಬರ್ತಾನ. ಅವನ ಪರಿಸ್ಥಿತಿ ನೋಡಿ 7 ದಿವಸದ ಗೋಳು ನೋಡಿ ಹೊಟ್ಟೆಗೆ ತುತ್ತ ಅನ್ನಿಲ್ಲ ಯವ, ಅವ್ರಿಗೆ ನಾ ಕೊಟ್ಟಿನಿ ಅಂದಾಗ ಸ್ವಲ್ಪ ಒಂದು ಗೆದ್ದಿಗೆ ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾಕ್ರಿ ಒಂದೇ ಕೈಯಲ್ಲಿ ಯಾಕೆ ಕೊಟ್ಟು ಅಂತ ಬರ್ಬಾರ್ದಿತ್ತಂದ್ರೆ ಅದೊಂದು ಹುಚ್ಚಿ ಕೊಡಬಾರ್ದು. ನಾವು ವಸ್ತು ಐಶ್ವರ್ಯ ಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ನ ಬಂಗಾರ ಮಂತಿದಾಗ ತೂಕೊಳ್ಳುವಂತ ಶಿಲ್ಪ ನಮಗೈತಿ, 2 ಕೈಯಿಂದ ಕೊಡಬಾರ್ದು ಅಂತೇಳಿ ಬರೆದಿರ್ತಕ್ಕಂಥ ತಾಯಿ ನಿಜವಾದ ಯಾರಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡ್ರಿ ಇಂಥ ತಾಯಿ ಇರ್ಬೇಕು. ಹೌದು, ನಮ್ಮಲ್ಲಿ ಒಬ್ಬ ತಾಯಿ ನೋಡಿಲಿ ಮಾನ್ಯ ಒಬ್ಬಕಿನ ಏನ್ ಮಾಡ್ಯಾರು, ಆ ಮಗನ ಕೈಯಾಗ ಒಂದು ಬೆಳ್ಳಿದಿದ್ದು ಕಡಿ ಹಾ ಅದು ಕಸ್ಕೊಂಡು ಮುರ್ಕೊಂಡು ತಿನ್ನೋದಕ್ಕೆ ಇದು ಬೀಸುವ ಅಂಗಡಿ ಹೋಗಿಳತ್ತು ಬೀಸಲ ಕಿರಣಿ ನೋಡ್ರಿ. ಅಂತ ತಾಯಿಗಳು ಅದಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಆದ. ಹೌದು. ಅದಕ್ಕಿಂತ ಮೊದಲು ಗೃಹ ಸಚಿವಿದ್ದ, ಹೌದು. ರೈಲ್ವೆ ಸಚಿವಿದ್ದ. ಹೌದು. ರೈಲ್ವೆ ಒಮ್ಮೆ ಅಪಘಾತ ಆಯ್ತು, ಹಳಿ ತಪ್ಪಿತ್ತು. ಹಳಿ ತಪ್ಪಿ ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರು. ಆವತ್ತಿಂದ ಅವತ್ತೇ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಸಚಿವ ಯಾರು ಇದ್ರೆ ಅವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈಗಿನವ್ರು ಕೊಡ್ತಾರೆ ಕೋಡು ಕೋಡು ಕೋಡತ್ತು ಬೆನ್ನ ಅಡ್ಡದಿಗೆ ಒಟ್ಟ ಕೊಡುವ ಚಂದ್ರು ಲಮಾನಿ 5 ಲಕ್ಷ ಸಿಕ್ಕಾವು. 11 ಮರ ಏನ್ ನೋಡಿದೀವಿ ನೋಡ್ರಿ. ಯಾವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಆದ, ಅವನ ದೋಸ್ತ ಒಬ್ಬ ಬಂದ, ಸಾಹೇಬ್ರ ನನ್ನ ಮಗಳ ಮದುವೆ ಐತಿ, ಹರಕತ್ತಾಗೈತಿ ಮದುವೆ, ಕಡು ಬರ್ತಾನ, ನೀವು ಪ್ರಧಾನ ಮಂತ್ರಿ ಇದ್ರಿ, ನೀವು ಕೂಡ ಸಾಲಿ ಕಲ್ತೀವಿ, ಕ್ಲಾಸ್ಮೇಟ್ರು, ನಮಗೆ ಏನಾದ್ರು ಸಹಾಯ ಮಾಡ್ರಿ ಸಾಹೇಬ್ರ ಅಂದ. ಅವಾಗ ಸಾಹೇಬ್ರ ಪಗಾರ ಎಷ್ಟಿತ್ತಂದ್ರೆ 60 ರೂಪಾಯಿ ತಿಂಗಳಿಗೆ. ಹೊಟ್ಟೆ ಪ್ರಧಾನ ಮಂತ್ರಿ ಪಗಾರ 60 ರೂಪಾಯಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಇದ್ದಾಗ 60 ರೂಪಾಯಿ ಇತ್ತಪ್ಪ ಅವ್ರಿಗೆ ಪಗಾರ. ಈ ಕಸಾಟಗಾರ ಪಗಾರ ಎಷ್ಟೈತಿ ನಿಮ್ ಕಡೆ? 500 ಆಗೈತೆ. ಅರ್ಶನ ಮುರಿ ಅವ್ರಿಗೆ 700. ನೋಡ್ರಿ, 60 ರೂಪಾಯಿ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ, ನಾ ಇದ್ದದ್ದೆಲ್ಲ 1 ತಿಂಗಳಾಗಿ ಶಾಂತಿ ಪ್ಯಾಟಿ ಮಾಡ್ತೀನಿ, ಎಲ್ಲಿಯೂ ರೊಕ್ಕ ಬರ್ತಾವತ್ ಹೇಳಿ ಕೂತ ಒಳಗಿರ್ತಕ್ಕಂಥ ಹೇಂತಿ ಬಂದಳು. ಯಾಕ್ರಿ ಸಾಹೇಬ್ರ ಇನ್ನಕ್ಕ ನಗತಿದ್ರಿ, ನಿಮ್ಮ ದೋಸ್ತು ಬರಾನ ನಗುಮುಖ ಇಲ್ಲ. ಯಾಕಂದಾಗ ಅವನಿಗೆ ದೋಸ್ತಿಗೆ ಏನಾರು ಮಾಡ್ಬೇಕಂದ್ರೆ ಸಹಾಯ ಮಾಡಕ್ರಿ ರೊಕ್ಕ ಇಲ್ಲ ಅಂದ. ರೊಕ್ಕ ಇಲ್ಲ ಅಂದಾಗ ಅವನು ಹೇಂತಿ ಹೇಳ್ತಾಳ, ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೀತಿ ಮಡದಿ ಸಾಹೇಬ್ರ ನಾ ರೊಕ್ಕ ಕೊಡ್ತೀನಿ ಅಂದ್ರೆ, ನೀ ಎಲ್ಲಿ ಕೊಡ್ತಿ? ಹೌದು, ಸಂತಿಗೆ 60 ರೂಪಾಯಿ ಕೊಟ್ಟಾಗ 50 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಗಾಳಿ ಮಾಡಿ ತಂದು ಕೊಡ್ತು. ನಿಜವಾದ ಯಾರಿದ್ರೆ ಆಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಂತಿ ಬಂದವರು. ಹೌದಪ್ಪ ಹೌದ. ಶಾಸ್ತ್ರಿ ಅಂದ ಸಂಗಪ್ಪ ಮಾಸ್ತರ ಏನತ್ತ 60 ರೂಪಾಯಿ 10 ರೂಪಾಯಿ ಉಳಿಸ್ಯಾಳ. ಹಾ, ಸರ್ಕಾರಕ್ಕೆ ಪತ್ರ ಬರ್ಲತ್, ಏನತ್ತ ನನಗಿಂದ ಮೇಲೆ 50 ರೂಪಾಯಿ ಕೊಡ್ರಿ ಪಗಾರ ಅಂತ ಹೇಳಿ. 60 ರೂಪಾಯಿ 10 ರೂಪಾಯಿ ಹೆಚ್ಚಾಕೈತಿ, 50 ರೂಪಾಯಿ ಕೊಡತ್ತೆ. ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥ ಜಗತ್ತಿನಾಗ ಪ್ರಧಾನ ಮಂತ್ರಿ ಯಾರಿದ್ರೆ ಅವ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದು ಹೌದು. ಈಗ 60 ಅಲ್ರಿ, ಒಂದ್ರ ಗಜ್ಜಿ ಹೋಗೋ 75 80 ಒರಿಜಿನಲ್ ಚೇಂಜ್. ಯಾಕಂತಂದ್ರೆ ನಿಜವಾದವ ಯಾವಿರ್ತಾರೆ ಜಗತ್ತಿನಾಗ ಹೆಸರು ಇರ್ತೈತಿ. ಬರ್ಲಿ. ಹೌದಪ್ಪ ಹೌದಾ.